ವಿಶ್ವ ಕ್ರಿಕೆಟ್ನ ಬದ್ಧ ವೈರಿಗಳಾದ ಭಾರತ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂದು ಮುಖಾಮುಖಿಯಾಗ್ತಾ ಇದೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಕೂಡ ಸಜ್ಜಾಗಿದ್ದು ಈ ಮ್ಯಾಚ್ ಗೆಲ್ಲುವ ಅನಿವಾರ್ಯತೆ ಪಾಕಿಸ್ತಾನಕ್ಕಿದ್ರೆ ಈ ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ಕೂಡ ಸಜ್ಜಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ಅಖಾಡದಲ್ಲಿ ಲೆಕ್ಕ ಚುಕ್ತ ಮಾಡದೆ ಬಿಡುವುದಿಲ್ಲ. ಇದು ಬರೋಬ್ಬರಿ 8 ವರ್ಷಗಳಿಂದ ಎದೆಯಲ್ಲಿ ಧಗಧಗಿಸುತ್ತಿರುವ ಸೇಡಿನ ಜ್ವಾಲೆ. ಆ ಒಂದು ಸೋಲು ಇಂದಿಗೂ ಕಾಡ್ತಾ ಇದೆ. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಹಣಾಹಣಿಯಲ್ಲಿ ಮುಗ್ಗರಿಸಿದ್ದ ಟೀಂ ಇಂಡಿಯಾ ಲೆಕ್ಕ ಚುಕ್ತ ಮಾಡಲು ಹಸಿದ ಹೆಬ್ಬುಲಿಯಂತೆ ಕಾದಿದೆ. ಇಂದಿನ ಪಂದ್ಯ ಕೇವಲ ಪಂದ್ಯವಲ್ಲ, ಅದು ಮಹಾಕದನ. ಆ ಒಂದು ಸೇಡಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿ ಟೀಂ ಇಂಡಿಯಾ ಇದೆ. ಟೂರ್ನಿ ಅದೇ, ಅಖಾಡ ಬೇರೆ. ದುಬೈ ಕ್ರೀಡಾಂಗಣದಲ್ಲಿಂದು ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಭಾರತ ಕಣಕ್ಕಿಳಿಯಲಿದೆ. ಪಂದ್ಯಕ್ಕೆ ಸನ್ನದ್ಧರಾಗಿರುವ ರೋಹಿತ್ ಪಡೆ ಕಠಿಣ ತಾಲೀಮು ನಡೆಸಿದೆ. ಬಾಂಗ್ಲಾದೇಶ ವಿರುದ್ಧ ಗೆಲುವು ಟೀಂ ಇಂಡಿಯಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದು ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಪಾಕಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ಗೆದ್ದರೆ ಉಳಿಗಾಲ, ಸೋತರೆ ಮನೆಯ ದಾರಿ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಸೋತು ಸುಣ್ಣವಾಗಿದೆ. ಹಾಗಾಗಿ ಉಳಿದಿರುವ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಪಾಕಿಸ್ತಾನ ಸಿಲುಕಿದೆ. ಹಾಗಾಗಿ ಭಾರತದ ವಿರುದ್ಧದ ಪಂದ್ಯ ಪಾಕಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಒಂದು ವೇಳೆ ರಿಜ್ವಾನ್ ಪಡೆ ಇಂದಿನ ಪಂದ್ಯದಲ್ಲಿ ಸೋತಿದ್ದೇ ಆದರೆ ಗಂಟು ಮೂಟೆ ಕಟ್ಟೋದು ಪಕ್ಕಾ. ಹಾಗಾಗಿ ಪಾಕ್ ಪಡೆ ಗೆಲುವಿಗೆ ಸಾಕಷ್ಟು ರಣತಂತ್ರವನ್ನೇ ರೂಪಿಸುತ್ತಿದೆ. ಪಾಕ್ ಪಡೆಗೆ ಕೊಹ್ಲಿ, ರೋಹಿತ್ ಟಾರ್ಗೆಟ್. ಅಬ್ಬರಿಸಲು ಗಿಲ್, ರಾಹುಲ್ ರೆಡಿ. 2022ರ T20 ವಿಶ್ವಕಪ್ನಲ್ಲಿ ಪಾಕ್ ಪಡೆಗೆ ಅಕ್ಷರಶಃ ಕಾಡಿದ್ದು ರನ್ ಮಷಿನ್ ವಿರಾಟ್ ಕೊಹ್ಲಿ. ಹಾಗಾಗಿ ಪಾಕ್ ಪಡೆಯ ಮೊದಲ ಟಾರ್ಗೆಟ್ ಅಂದರೆ ಅದು ವಿರಾಟ್ ಕೊಹ್ಲಿ. ಬೌಲರ್ಗಳು ಕೊಹ್ಲಿಯ ವಿಕೆಟ್ ಪಡೆಯಲು ತಂತ್ರ ಹೆಣೆಯುತ್ತಿದ್ದಾರೆ. ಮತ್ತೊಂದೆಡೆ ರೋಹಿತ್ ಶರ್ಮಾ ಕೂಡ ಫಾರಂಗೆ ಮರಳಿದ್ದು ಎದುರಾಳಿ ಪಾಕ್ ಪಡೆಯ ನಿದ್ದೆಗೆಡಿಸಿದೆ. ಇತ್ತ ಗಿಲ್ ಮೊದಲ ಪಂದ್ಯದಲ್ಲೇ ವೀರಾವೇಶವಾಗಿ ಬ್ಯಾಟ್ ಬೀಸಿದ್ದು ಟೀಂ ಇಂಡಿಯಾದ ಬಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಶ್ರೇಯಸ್ ಅಯ್ಯರ್, KL ರಾಹುಲ್ ಯಾವುದೇ ಸಂದರ್ಭದಲ್ಲೂ ತಂಡಕ್ಕೆ ನೆರವಾಗಲಿದ್ದಾರೆ. ಆಲ್ರೌಂಡರ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ತಂಡದ ಟ್ರಂಪ್ ಕಾರ್ಡ್ಸ್. ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಎದುರಾಳಿಗಳನ್ನು ಕಾಡೋದರಲ್ಲಿ ಅನುಮಾನವಿಲ್ಲ. ಪಾಕ್ ಪಡೆಯನ್ನು ಕಾಡ್ತಾ ಇದೆ ಫಕರ್ ಅನುಪಸ್ಥಿತಿ. ಇತ್ತ ಪಾಕ್ ಪಡೆಯೂ ಸಹ ಎಲ್ಲ ವಿಭಾಗದಲ್ಲೂ ಬಲಿಷ್ಠವಾಗಿದೆ. ಬ್ಯಾಟಿಂಗ್ ಲೈನಪ್ ಉತ್ತಮವಾಗಿದೆ. ನಾಯಕ ರಿಜ್ವಾನ್, ಬಾಬರ್ ಆಜಮ್, ಶಕೀಲ್, ಸಲ್ಮಾನ್ ಟಾಪ್ ಆರ್ಡರ್ನಲ್ಲಿ ಗಟ್ಟಿಯಾಗಿ ನಿಂತು ಆಡೋ ತಾಕತ್ತನ್ನು ಹೊಂದಿದ್ದಾರೆ. ತಾಹಿರ್, ಖುಷ್ದಿಲ್ ಶಾ ಮಿಡ್ಲ್ ಆರ್ಡರ್ನ ಬೆನ್ನೆಲುಬು. ಆದರೆ ಗಾಯಾಳು ಫಕರ್ ಜಮನ್ ತಂಡದಿಂದ ಹೊರಗುಳಿದಿದ್ದು ಪಾಕ್ ಪಡೆಗೆ ನುಂಗಲಾರದ ತುತ್ತಾಗಿದೆ. ಶಹೀನ್ ಅಫ್ರಿದಿ, ನಸೀಂ ಶಾ, ಹ್ಯಾರಿಸ್ ರೌಫ್, ಅಹಮದ್ ಭಾರತದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಲು ಸಜ್ಜಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ಗೆ ದುಬೈ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ. ಉಭಯ ತಂಡಗಳು ಕಠಿಣ ತಾಲೀಮು ನಡೆಸಿದ್ದು ಭಾರೀ ಜಿದ್ದಾಜಿದ್ದಿಯನ್ನು ನಿರೀಕ್ಷಿಸಬಹುದಾಗಿದೆ. ಅಭಿಮಾನಿಗಳು ಸಹ ಗೆದ್ದು ಬಾ ಇಂಡಿಯಾ ಅಂತ ಹಾರೈಸುತ್ತಿದ್ದಾರೆ. ವಿಶ್ವನಾಥ್ ಕೆ, ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.